ಇವತ್ತಿನ ಈ ವಿಡಿಯೋದಲ್ಲಿ ದುಡ್ಡಿನ ಸೈಕಾಲಜಿ ಬಗ್ಗೆ ಮತ್ತು ನಾವು ದುಡ್ಡನ್ನು ಖರ್ಚು ಮಾಡೋದಕ್ಕೂ ಮುಂಚೆ ಯಾವ್ಯಾವ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು ಅಂತ, ಮತ್ತು ನಾವು ಖರ್ಚು ಮಾಡೋ ದುಡ್ಡು ನಮ್ಮ ದೇಶದ ಎಕಾನಮಿನ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ. ಮಾರ್ಗನ್ ಹೌಸಲ್ ಅವರು ಬರೆದಿರುವಂಥ ದಿ ಫೇಮಸ್ ಬುಕ್ ದ ಸೈಕಾಲಜಿ ಆಫ್ ಮನಿಯ ಮೊದಲನೇ ಚಾಪ್ಟರ್ ಪ್ರಕಾರ ನಾವ್ಯಾರೂ ಕೂಡ ಮೂರ್ಖರಲ್ಲ. ನಾವು ದುಡ್ಡಿನ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ನಮಗಾಗಿರೋ ಎಕ್ಸ್ಪೀರಿಯನ್ಸ್ ಮತ್ತು ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ಈ ಸೊಸೈಟಿಯ ಇಂಪ್ಯಾಕ್ಟ್ ತುಂಬಾ ಆಗಿರುತ್ತೆ. ಸೊ ನಾವು ತಗೊಳ್ಳೋವಂಥ ಡಿಸಿಷನ್ಸ್ ಬೇರೆ ವಾತಾವರಣದಲ್ಲಿ ಬೆಳೆದಿರೋ ಇನ್ನೊಬ್ಬ ವ್ಯಕ್ತಿಗೆ ಮೂರ್ಖತನ ಅನ್ನಿಸ್ಬೋದು ಅಷ್ಟೇ. ಆದರೂ ಕೂಡ ನಾವು ದುಡ್ಡಿನ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಇಲ್ಲ ಅಂದರೆ ನಾವಿವಾಗ ಏನು ದುಡ್ಡನ್ನ ಸಂಪಾದಿಸ್ತಾ ಇದ್ದೀವೋ ಈ ದುಡ್ಡು ನಾಳೆ ಒಂದಿನ ನಮ್ಮಿಂದ ಖಾಲಿಯಾಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದಂಥ MC ಹ್ಯಾಮರ್ ಅವರು ತಮ್ಮ ರ್ಯಾಪಿಂಗ್ ಟ್ಯಾಲೆಂಟಿಂದ $33 ಮಿಲಿಯನ್ ಸಂಪಾದನೆ ಮಾಡಿರ್ತಾರೆ. ಆದರೆ ಅವರು ಆ ದುಡ್ಡನ್ನು ಐಷಾರಾಮಿ ಜೀವನನ ಬದುಕೋದಕ್ಕೋಸ್ಕರ ಹಲವಾರು ಕಡೆ ಸ್ಪೆಂಡ್ ಮಾಡಿರ್ತಾರೆ. ಮತ್ತು ಮುಂದೆ ಒಂದಿನ ಅವರು ದುಡ್ಡನ್ನೆಲ್ಲ ಕಳ್ಕೊಂಡು ಹಲವಾರು ಲೀಗಲ್ ಇಶ್ಯೂಸ್ನ ಅನುಭವಿಸ್ತಾರೆ. ಮತ್ತು ಇವಾಗ ಅವರ ನೆಟ್ವರ್ತ್ ಆಗಿದೆ ಕೇವಲ $2 ಮಿಲಿಯನ್. ಅಟ್ ದ ಸೇಮ್ ಟೈಮ್ ಆನ್ ಸೈಬರ್ ಅನ್ನೋ ಒಬ್ಬ ಸಾಮಾನ್ಯ ವ್ಯಕ್ತಿ ರೆವಿನ್ಯೂ ಸರ್ವಿಸಲ್ಲಿ ಒಂದು ಚಿಕ್ಕ ಆಡಿಟ್ ಕೆಲಸನ ಮಾಡಿಕೊಂಡು ವರ್ಷಕ್ಕೆ ಕೇವಲ $4,000 ಸಂಪಾದನೆ ಮಾಡ್ತಾ ಇದ್ದ ವ್ಯಕ್ತಿ ಡಿಸಿಪ್ಲಿನ್ಡ್ ಆಗಿ ಹಲವಾರು ವರ್ಷಗಳಿಂದ ಬ್ಲೂ ಚಿಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದಿರ್ತಾರೆ. ಮತ್ತು ಶಾಕಿಂಗ್ ವಿಷಯ ಏನಂದರೆ ಅವರ ಸಾವಿನ ನಂತರ ನಮಗೆಲ್ಲ ಗೊತ್ತಾಗುತ್ತೆ ಅವರ ನೆಟ್ವರ್ತ್ ಆಗಿತ್ತು $22 ಮಿಲಿಯನ್. ಅಂದರೆ ಇವತ್ತಿನ ಇಂಡಿಯನ್ ರುಪೀಸ್ಗೆ 209 ಕೋಟಿ. ನಾವು ಕೂಡ ದುಡ್ಡಿನ ವಿಚಾರದಲ್ಲಿ ಡಿಸಿಪ್ಲಿನ್ಡ್ ಆಗಿ ಬಿಹೇವ್ ಮಾಡಿದ್ರೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ವೆಲ್ತಿ ಪೀಪಲ್ಸ್ ಆಗಿರ್ಬೋದು. ಇದಕ್ಕೆ ಒಂದು 10 ಪಾಯಿಂಟ್ಸ್ ಇದ್ದಾವೆ. ಇದನ್ನು ವಾರನ್ ಬಫೆಟ್ ಅವರಿಂದ ಮತ್ತು ಮಿಲಿಯನೇರ್ ನೆಕ್ಸ್ಟ್ ಡೋರ್ ಬುಕ್ಕಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅವು ಯಾವ್ಯಾವೆಂದರೆ, ಮೊದಲನೇ ಪಾಯಿಂಟು, ಯಾವತ್ತಿದ್ರೂ ನಾವು ಗಳಿಸೋದಕ್ಕಿಂತ ಕಮ್ಮಿ ಖರ್ಚು ಮಾಡ್ತಾ ಇರಬೇಕು. ಎರಡನೇ ಪಾಯಿಂಟು, ಬಜೆಟಿಂಗ್ ಮಾಡ್ಕೋಬೇಕು. ಇದರಲ್ಲಿ ಮೊದಲನೇದೇ ಪೇ ಯುವರ್ ಸೆಲ್ಫ್. ನಮಗೆ ಫ್ಯೂಚರ್ಗೆ ಬೇಕಾಗಿರೋವಂಥ ದುಡ್ಡನ್ನು ಮೊದಲು ನಾವು ದುಡಿಯೋ ದುಡ್ಡಿಂದ ಸಪ್ರೇಟ್ ಮಾಡಬೇಕು. ಮೂರನೇ ಪಾಯಿಂಟ್, ಎಮರ್ಜೆನ್ಸಿ ಫಂಡ್. ನಮಗೆ ಬರ್ತಾ ಇರೋ ಇನ್ಕಮ್ಗೆ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಹೇಳೋದಕ್ಕಾಗಲ್ಲ. ಹಂಗಾಗಿ 3-4 ತಿಂಗಳಷ್ಟು ಎಮರ್ಜೆನ್ಸಿ ಫಂಡನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಾಲ್ಕನೇ ಪಾಯಿಂಟ್, ತುಂಬ ಅರ್ಲಿ ಡೇಸಿಂದಲೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿರಬೇಕು. ಇವಾಗ ನಾವು ಈಸಿಯಾಗಿ EMIನ ಆ್ಯಕ್ಸೆಸ್ ಮಾಡ್ಬೋದು. ಸೊ ಅಟ್ ದ ವೆರಿ ಅರ್ಲಿ ಏಜ್ ನಾವು ಇವಾಗಲಿಂದಲೇ EMI ಟ್ರ್ಯಾಪಲ್ಲಿ ತಗಲಾಕೊಂಡಿರ್ತೀವಿ. ಸೊ ಆದಷ್ಟು ಈ ಒಂದು ಟ್ರ್ಯಾಪ್ಗೆ ನೀವ್ಯಾರು ತಗಲಾಕೋಬೇಡಿ. ಐದನೇ ಪಾಯಿಂಟು, ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಳ್ಳೋದು. ನೋಡಿ, ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ 8th ವಂಡರ್ ಆಫ್ ವರ್ಲ್ಡ್ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ವಾರನ್ ಬಫೆಟ್ ಅವರು ತುಂಬ ಕಡಿಮೆ ಕ್ಯಾಪಿಟಲಿಂದ ಇನ್ವೆಸ್ಟ್ಮೆಂಟ್ನ ಶುರು ಮಾಡಿ ವರ್ಷದಿಂದ ವರ್ಷಕ್ಕೆ 19-20% ಸ್ಟಾಕ್ ಮಾರ್ಕೆಟಿಂದ ರಿಟರ್ನ್ ತೆಗೆದು ಇವಾಗ $100 ಬಿಲಿಯನ್ ನೆಟ್ವರ್ತ್ನ ಹುಟ್ಟಾಕಿದ್ದಾರೆ. ಇದಾಗಿತ್ತು ಕಾಂಪೌಂಡಿಂಗ್ನ ಪವರ್.
6ನೇ ಪಾಯಿಂಟು, ಅನ್ನೆಸೆಸರಿಯಾಗಿ ಲೋನ್ನ ತಗೋಬೇಡಿ. 7ನೇ ಪಾಯಿಂಟು, ವಾಂಟ್ಸ್ ಮತ್ತು ನೀಡ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. 8ನೇ ಪಾಯಿಂಟು, ಒಂದು ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಬೈಕ್ ತಗೋಬೇಕು ಅಂದರೆ EMIನ ಚೂಸ್ ಮಾಡೋದಕ್ಕಿಂತ ಬೆಸ್ಟ್ ಆಪ್ಷನ್ ನಿಮ್ಮ ಒಂದು ಡ್ರೀಮ್ ಅಕೌಂಟ್ನಲ್ಲಿ ಪ್ರತಿ ತಿಂಗಳು ಬರೋ ಸ್ಯಾಲ್ರಿಲಿ ಒಂದಷ್ಟು ಅಮೌಂಟ್ನ ಸೇವ್ ಮಾಡ್ತಾ ಹೋಗಿ. ಮತ್ತು ಯಾವಾಗ ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡೋವಷ್ಟು ಅಮೌಂಟ್ನ ನೀವು ಕೂಡಿಡ್ತೀರೋ ಆವಾಗ ಫುಲ್ ಪೇಮೆಂಟಲ್ಲಿ ಯಾವುದೇ EMI ಇಲ್ಲದೆ, ಯಾವುದೇ ಲೋನ್ ಇಲ್ಲದೆ ನಿಮ್ಮ ಡ್ರೀಮ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ. 9ನೇ ಪಾಯಿಂಟು, ದುಡ್ಡಿನ ಬಗ್ಗೆ ನಾಲೆಡ್ಜ್ನ ಕಂಟಿನ್ಯೂಸ್ ಆಗಿ ಅಕ್ವೈರ್ ಮಾಡ್ತಾ ಹೋಗಿ. 10ನೇ ಪಾಯಿಂಟು, ನಿಮ್ಮ ಡಿಸಿಷನ್ಸ್ನ ಎಮೋಷನ್ ಕೈಗೆ ಕೊಡಬೇಡಿ. ಎಮೋಷನ್ಸಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಐ ಹೋಪ್ ಈ 10 ಪಾಯಿಂಟ್ಸು ನಿಮ್ಮ ಮುಂದಿನ ದುಡ್ಡಿನ ಡಿಸಿಷನ್ಸ್ಗೆ ಹೆಲ್ಪ್ ಮಾಡ್ತವೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನೋಡೋಣ, ನಾವು ದುಡ್ಡಿನ ಬಗ್ಗೆ ತಗೊಳ್ಳೋವಂಥ ಡಿಸಿಷನ್ಸ್ ನಮ್ಮ ದೇಶದ ಎಕಾನಮಿಗೆ ಯಾವ ರೀತಿ ಎಫೆಕ್ಟ್ ಮಾಡ್ತವೆ ಅಂತ. ನನಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನಿಸಿದ್ದು ಜಪಾನ್ನ ಎಕಾನಮಿ. 1945ರಲ್ಲಿ ವರ್ಲ್ಡ್ ವಾರ್ ಮುಗಿತಾ ಬಂದಿರುತ್ತೆ. ಈ ಟೈಮಲ್ಲಿ ಯುರೋಪ್ನ ಹಲವಾರು ದೇಶಗಳು ಮತ್ತು ಜಪಾನ್ ದೇಶದ ಎಕಾನಮಿ ಕೂಡ ಕೊಲ್ಯಾಪ್ಸ್ ಆಗಿರುತ್ತೆ. ಜಪಾನ್ ದೇಶದ ಜನರಿಗೆ 3 ಹೊತ್ತು ಊಟಕ್ಕೆ ಕೂಡ ಕಷ್ಟ ಇರುತ್ತೆ. ಈ ಒಂದು ಕಠಿಣವಾದ ಪರಿಸ್ಥಿತಿಯಿಂದ ಹೊರಗೆ ಬರೋದಕ್ಕೆ ಸಹಾಯ ಆಗಿದ್ದೆ ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾ ನಡುವೆ ನಡೀತಾ ಇದ್ದ ವಾರ್. ಈ ಟೈಮಲ್ಲಿ ಜಪಾನ್ ಸೌತ್ ಕೊರಿಯಾಗೆ ಎಸೆನ್ಷಿಯಲ್ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಆಗುತ್ತೆ. ಆ ಒಂದು ಟೈಮಲ್ಲಿ ಜಪಾನಿನ ಎಕ್ಸ್ಪೋರ್ಟ್ 150% ಇನ್ಕ್ರೀಸ್ ಆಗುತ್ತೆ. ಮತ್ತು ಜಪಾನಿನ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಕೇವಲ 2%ಗೆ ಬರುತ್ತೆ. ಈ ಒಂದು ಟೈಮಲ್ಲಿ ಜಪಾನ್ ತನ್ನ ಪ್ರಾಡಕ್ಟ್ಸ್ನ ಕ್ವಾಲಿಟಿ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡುತ್ತೆ. ಹೀಗೆ ಮುಂದುವರಿತಾ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗುತ್ತೆ ಮತ್ತು ಮೇಡ್ ಇನ್ ಜಪಾನ್ ಪ್ರಾಡಕ್ಟ್ಸ್ ಅಂದರೆ ಜನರು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ತಾ ಇರ್ತಾರೆ. 1970 ಬರೋದ್ರೊಳಗೆ ಜಪಾನ್ ಪ್ರಪಂಚದ 2ನೇ ಲಾರ್ಜೆಸ್ಟ್ ಎಕಾನಮಿ ಆಗಿ ಬೆಳೆಯುತ್ತೆ. ಬಟ್ ಇದಕ್ಕೆ ಒಂದು ಪ್ರಾಬ್ಲಮ್ ಎದುರಾಗುತ್ತೆ, ಅದೇ ಡಾಲರ್ನ ಡಿವ್ಯಾಲ್ಯೂ ಮಾಡಿದ್ದು. ಯಾವಾಗ ಡಾಲರ್ನ ಪ್ರೈಸ್ ಕಮ್ಮಿ ಆಗುತ್ತೋ ಜಪಾನ್ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಆಗುತ್ತೆ. ಈ ಟೈಮಲ್ಲಿ ಜಪಾನ್ನ ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಸೊ ಎಕಾನಮಿ ಸ್ಲೋ ಡೌನ್ ಆಗ್ತಾ ಹೋಗುತ್ತೆ. ಯಾವಾಗ ಎಕಾನಮಿ ಸ್ಲೋ ಡೌನ್ ಆಯಿತೋ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡುತ್ತೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದ್ದರಿಂದ ಜಪಾನಿನ ಜನರು ಅವ್ರ ದುಡ್ಡನ್ನ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ರಿಯಲ್ ಎಸ್ಟೇಟಲ್ಲಿ ತುಂಬಾ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ರಿಯಲ್ ಎಸ್ಟೇಟಲ್ಲಿ ಜಪಾನಿನ ಜನರು ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಜಪಾನಿನ ಇಂಪೀರಿಯಲ್ ಪ್ಯಾಲೇಸ್ ಗ್ರೌಂಡ್ಸ್ನ ಟೋಟಲ್ ವ್ಯಾಲ್ಯೂ ಕ್ಯಾಲಿಫೋರ್ನಿಯಾ ಸಿಟಿಯ ಕಂಪ್ಲೀಟ್ ನೆಟ್ವರ್ತ್ಗೆ ಸಮ ಆಗಿರುತ್ತೆ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಬ್ಯಾಂಕ್ ಆಫ್ ಜಪಾನ್ ಇದ್ದ ಸಾಲನೆಲ್ಲ ಮನ್ನಾ ಮಾಡುತ್ತೆ ಮತ್ತು ಹೊಸ ಸಾಲನ ಆಫರ್ ಮಾಡುತ್ತೆ. ಸೊ ಇದರಿಂದ ಜಪಾನಿನ ಜನರು ತುಂಬ ಸಾಲನ ತಗೊಳ್ತಾರೆ. ಸೊ ಇದರಿಂದ ಜಪಾನಿನ ಡೆಟ್ ಟು GDP 250% ಆಗುತ್ತೆ. ಜಪಾನಿನ GDPಗಿಂತ 2.5 ಪಟ್ಟು ಸಾಲ ಆಗಿರುತ್ತೆ. ಮತ್ತು ಈ ಸಮಯದಲ್ಲಿ
ಜಪಾನಿನ ಜನರು ತಮ್ಮ ದುಡ್ಡನ್ನೆಲ್ಲ ಕಂಪ್ಲೀಟಾಗಿ ಸೇವ್ ಮಾಡ್ತಾ ಇರ್ತಾರೆ. ಮಾರ್ಕೆಟಲ್ಲಿ ವ್ಯಾಪಾರನೇ ನಡಿದಾಗುತ್ತೆ. ಮಾರ್ಕೆಟಲ್ಲಿ ಇದ್ದಿದ್ದ ವಸ್ತುಗಳ ಪ್ರೈಸು ಕುಸಿತಾ ಹೋಗುತ್ತೆ. ಸೊ ಮತ್ತೆ ಜಪಾನ್ ಗೌರ್ಮೆಂಟ್ಗೆ ಇನ್ನೊಂದು ಪ್ರಾಬ್ಲಮ್ ಎದುರಾಗುತ್ತೆ, ಅದೇ ಡಿಫ್ಲೇಷನ್. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ನ 0 ಮಾಡುತ್ತೆ. ಜನರು ತಮ್ಮ ದುಡ್ಡನ್ನ ಬ್ಯಾಂಕಲ್ಲಿಟ್ಟರೆ ಆ ದುಡ್ಡಿಗೇ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾ ಇರುತ್ತೆ. ಅಥವಾ ಅವ್ರೇನು ಸಂಪಾದನೆ ಮಾಡ್ತಾರೋ ಆ ದುಡ್ಡನ್ನು ಬೇರೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರೈಟ್ ನೌ ಅಮೇರಿಕನ್ ಟ್ರೆಜರಿ ಬಾಂಡ್ಸಲ್ಲಿ ಹೈಯೆಸ್ಟ್ ಶೇರ್ ಜಪಾನೀಸ್ದೇ ಆಗಿದೆ. ಮತ್ತು ನಮ್ಮ ದೇಶದಲ್ಲಿ ಕೂಡ ಜಪಾನೀಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನಾವು ಮಾಡೋ ಪ್ರತಿಯೊಂದು ಖರ್ಚು ಕೂಡ ನಮ್ಮ ದೇಶದ ಎಕಾನಮಿಗೆ ತುಂಬಾ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ದುಡ್ಡಿನ ಬಗ್ಗೆ ಕಲಿಯೋದು ತುಂಬಾ ಇದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.